ಮತ್ತೊಂದು ಕಡೆ ಅಪೂರ್ಣ ಮಂದಿರ, ಮಂದಿರ ಕಂಪ್ಲೀಟ್ ಆಗಿಲ್ಲ, ಮಂದಿರ ಕಂಪ್ಲೀಟ್ ಆಗದೆ ಯಾಕೆ ನೀವು ಉದ್ಘಾಟನೆ ಮಾಡ್ತಾ ಇದ್ದೀರಿ, ಈ ಥರ ಸಂಪ್ರದಾಯ ಇಲ್ಲ, ಮತ್ತೊಂದು ಮಗದೊಂದು ಚರ್ಚೆಗಳು ಭಾಳ ದೊಡ್ಡ ಮಟ್ಟದಲ್ಲಿ ಶುರುವಾಗಿದೆ. ಅದಕ್ಕೆ ಶ್ರೀ ರವಿಶಂಕರ್ ಗುರೂಜಿ ಒಂದು ಮಾತನ್ನು ಹೇಳಿದರು ಮೊನ್ನೆ ನಮ್ಮ ಇಂಟರ್ವ್ಯೂನಲ್ಲಿ. ನೋಡಿ, ಶ್ರೀರಾಮಚಂದ್ರ ರಾವಣನ ಜೊತೆ ಯುದ್ಧ ಮಾಡುವಾಗ ರಾಮೇಶ್ವರದಲ್ಲಿ ರಾಮನನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಅದು ರಾಮೇಶ್ವರವಾಗುತ್ತೆ. ರಾಮೇಶ್ವರನನ್ನು ಪ್ರತಿಷ್ಠಾಪನೆ ಮಾಡಿದಾಗ ಅಲ್ಲೇನು ಮಂದಿರ ಇತ್ತಾ? ಇರಲಿಲ್ಲ. ಮಂದಿರ ಇಲ್ಲದೆ ರಾಮನನ್ನು ಪ್ರತಿಷ್ಠಾಪನೆ ಮಾಡಿದ್ದು. ರಾಮನನ್ನು ಪ್ರತಿಷ್ಠಾಪನೆ ಮಾಡಿದ ನಂತರ ಅಲ್ಲಿ ಅತ್ಯಂತ ದೊಡ್ಡದಾದಂಥ ಮಂದಿರವನ್ನು ಕಟ್ಟಿದ್ದು ಅನ್ನುವಂಥ ಒಂದು ಉದಾಹರಣೆಯನ್ನು ಕೊಟ್ಟರು. ಈಗ ಪ್ರಾಣ ಪ್ರತಿಷ್ಠೆಯಲ್ಲಿ 2 ವಿಧಾನಗಳಿದೆ. ಒಂದನೇ ವಿಧಾನ, ದೇಗುಲ ಪೂರ್ಣಗೊಂಡ ಬಳಿಕ ದೇವ ಪ್ರತಿಷ್ಠೆಯಾಗತ್ತೆ. ಸೇಮ್ ಮನೆ ಥರ, ಮನೇನೂ ಅಷ್ಟೇ ಕಂಪ್ಲೀಟ್ ಒಮ್ಮೆ ಆಗಿರೋದಿಲ್ಲ. ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ, ಆಮೇಲೆ ಮಾಡ್ಕೋತೀವಿ ಇರುತ್ತೆ ತಾನೆ, ಮಾಡ್ತೀವಿ ತಾನೆ, ನಂಬರ್ 1. ಎರಡನೇದು, ದೇಗುಲದ ಮೇಲೆ ಸನ್ಯಾಸಿ ಕಳಶ ಪ್ರತಿಷ್ಠಾಪನೆ ಮಾಡ್ತಾರೆ. ಪ್ರಾಣ ಪ್ರತಿಷ್ಠಾಪನೆ ವಿಧಾನ 1ರಲ್ಲಿ ದೇಗುಲ ಪೂರ್ಣಗೊಂಡ ಬಳಿಕ ಪ್ರಾಣ ಪ್ರತಿಷ್ಠೆ ಮಾಡ್ತಾರೆ ಮತ್ತು ದೇಗುಲದ ಮೇಲೆ ಸನ್ಯಾಸಿ ಕಳಶ ಪ್ರತಿಷ್ಠಾಪನೆ ಮಾಡ್ತಾರೆ. ಇನ್ನು ಪ್ರಾಣ ಪ್ರತಿಷ್ಠೆ ವಿಧಾನ ನಂಬರ್ 2, ಇದರಲ್ಲಿ ದೇಗುಲ ಪೂರ್ಣಗೊಳ್ಳದಿದ್ದರೆ 2ನೇ ವಿಧಾನ ಬಳಕೆ ಮಾಡ್ತಾರೆ. ಹೇಗೆ? ಗರ್ಭಗುಡಿಯಲ್ಲಿ ದೇವರ ಪ್ರಾಣ ಪ್ರತಿಷ್ಠೆ ನಡೆಯುತ್ತೆ, ನಂತರ ದೇವಾಲಯವನ್ನು ಸಂಪೂರ್ಣ ನಿರ್ಮಿಸ್ತಾರೆ. ಶುಭ ದಿನದಂದು ದೇಗುಲದ ಮೇಲೆ ಕಳಶ ಪ್ರತಿಷ್ಠಾಪನೆಯಾಗತ್ತೆ. ಆಮೇಲೆ ಕಳಶ ಪ್ರತಿಷ್ಠೆಯನ್ನು ಗೃಹಸ್ಥರು ಮಾಡೋದು ನಿಷಿದ್ಧ ಇರುತ್ತೆ. ಎಲ್ರಿಗೂ ಗೊತ್ತಿರುತ್ತೆ ಗೃಹಸ್ಥರು ಅಂದರೆ, ಗೃಹಸ್ಥರು ಯಾರು ಮಾಡೋದಿಲ್ಲ, ಸನ್ಯಾಸಿಗಳೇ ಮಾಡಬೇಕಾಗತ್ತೆ ಅಂತ. ಗೃಹಸ್ಥ ಕಲ ಪ್ರತಿಷ್ಠೆ ಮಾಡಿದರೆ ಕುಟುಂಬ ನಾಶವಾಗತ್ತಂತೆ. ಹಾಗೇನೆ ಅಪೂರ್ಣ ಮಂದಿರವಾದ ವೈದಿಕ ಆಚರಣೆ ಪ್ರಕಾರ ಪೂಜಿಸದೆ ದೇಗುಲ ಪ್ರತಿಷ್ಠಾಪನೆ ತಪ್ಪು. ಪೂಜೆ ಮಾಡದಿದ್ದರೆ ರೋಗ ಸಂಕಷ್ಟ ಅಪಾಯ ಎದುರಾಗುತ್ತೆ. ಬ್ರಾಹ್ಮಣರಾದೀಯ ಪುರಾಣದ ಪ್ರಕಾರ ಬಾಗಿಲು ನಿರ್ಮಿಸಲೇಬೇಕು. ಆಮೇಲೆ ಚಾವಣಿ ಇಲ್ಲದೆ ದೇವ ಪ್ರತಿಷ್ಠೆ ಮಾಡಬಾರ್ದು ಅಂತ ಹೇಳುತ್ತೆ. ರಾಮ ಪ್ರತಿಷ್ಠೆಗೂ ಮುನ್ನ ಶಾಂತಿ ಯಜ್ಞ ವಿಧಿವಿಧಾನ ನಡೆಯಬೇಕಾಗತ್ತೆ. ರಾಮ ಮಂದಿರದ ಗರ್ಭಗೃಹಕ್ಕೆ ಬಾಗಿಲುಗಳನ್ನು ಅಳವಡಿಸಲಾಗಿದೆ. ಗರ್ಭಗೃಹ ಸಂಪೂರ್ಣವಾಗಿ ಬಂಡೆಗಳಿಂದ ನಿರ್ಮಿತವಾಗಿದೆ. ಆದ್ದರಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡೋದರಲ್ಲಿ ತಪ್ಪೇನಿಲ್ಲ. ಕರ್ಮಕಾಂಡ ಪ್ರದೀಪದ ಕಲಶೋಪಣ ವಿಧಿ ಪ್ರಕಾರ ವಿಧಿವಿಧಾನ ನಡೆಯುತ್ತೆ ಅಂತೇಳಿ ಈ ತಿಳಿದವರು ಹೇಳ್ತಾರೆ. ಆ ಮಾಹಿತಿಗಳನ್ನು ನಿಮ್ಮ ಮುಂದೆ ನಾವು ಇಟ್ಟಿದ್ದೀವಿ. ಕೊಡಬಾರ್ದು. ಇನ್ನೊಂದು ಕಡೆ ಕೋರ್ಟ್ಗೆ ಹೋದರೆ ಕೋರ್ಟ್ ಏನು ಹೇಳಬಹುದು ಅನ್ನೋದು ನೋಡಿದ್ರಿ. ಜನವರಿ 22ನೇ ತಾರೀಕು ಇಷ್ಟೆಲ್ಲ ದೇವರನ್ನೆಲ್ಲ ನಂಬುವಂಥ ನರೇಂದ್ರ ಮೋದಿ ಅವರು ಇರ್ಬೋದು, ಯೋಗಿ ಆದಿತ್ಯನಾಥ್ ಸ್ವತಃ ಸನ್ಯಾಸಿ, ಹೀಗಿರುವಾಗ ಎಲ್ಲ ಗುರುವರಿಯರು, ಸನ್ಯಾಸಿಗಳು, ದೊಡ್ಡ ದೊಡ್ಡ ಯತಿಗಳು ಒಂದು ಮಾಹಿತಿ ಕೊಡ್ತಾರೆ. ಆಮೇಲೆ ನಾವು ಈ ಪಂಚಾಂಗವನ್ನು ನಂಬ್ತೇವಲ್ವ, ಹಿಂದೂ ಧರ್ಮದಲ್ಲಿ ಪಂಚಾಂಗವನ್ನು ನಂಬಲಾಗತ್ತೆ. ಹಾಗಿದ್ದರೆ ಜನವರಿ 22 ಎಂಥ ದಿನ? ಜನವರಿ 22 ಒಂದು ಅತ್ಯದ್ಭುತವಾದಂಥ ಪರಮ ಪವಿತ್ರ ದಿನವಂತೆ. ಹೇಗೆ ಅಂತಂದರೆ, ಮೃಗಶಿರ ಜನವರಿ 22 ಸೋಮವಾರ ಅತ್ಯಂತ ಪವಿತ್ರ ದಿನವಂತೆ. ಹಿಂದೂ ಸಂಪ್ರದಾಯ ಪ್ರಕಾರ ಮೃಗಶಿರ ನಕ್ಷತ್ರ, ಅಮೃತ ಸಿದ್ಧಿಯೋಗ, ಸರ್ವತಾ ಸಿದ್ಧಿಯೋಗದ ಸಮಯ ಇದೆಯಂತೆ. ಯಾವುದೆಲ್ಲ? ಮೃಗಶಿರ ನಕ್ಷತ್ರ, ಅಮೃತ ಸಿದ್ಧಿಯೋಗ, ಸರ್ವತಾ ಸಿದ್ಧಿ ಯೋಗದ ಸಮಯ. ಮೃಗಶಿರ ನಕ್ಷತ್ರವನ್ನು ಅತ್ಯಂತ ಪರಿಶುದ್ಧ ಅಂತ ಹೇಳಲಾಗತ್ತೆ. ಅಮರತ್ವದ ದೇವರು ಸೋಮದೇವತೆಗೆ ಸಂಬಂಧಿಸಿದ ನಕ್ಷತ್ರ ಇದು. ಶಿವನು ಅಭಿಜಿತ್ ಮುಹೂರ್ತದಲ್ಲೇ ತ್ರಿಪುರಾಸುರನನ್ನು ಸಂಹರಿಸಿದ ಅಂತ ಪುರಾಣ ಹೇಳುತ್ತೆ. ಈ ಮುಹೂರ್ತ ಎಲ್ಲ ದೋಷಗಳನ್ನು ಪರಿಹಾರ ಮಾಡುತ್ತದಂತೆ. ಹೊಸ ಪ್ರಯತ್ನ ಪ್ರಾರಂಭಿಸಲು ಈ ಮುಹೂರ್ತ ಮಂಗಳಕರವಾಗಿದೆ. ಈ ದಿನ ಪೂಜೆ ಮಾಡಿದರೆ ಬಯಸಿದ ಫಲಿತಾಂಶ ಸಿಗತ್ತಂತೆ. ಅದೇ ಕಾರಣಕ್ಕೆ ಅಭಿಜಿನ್ ಮುಹೂರ್ತದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ ಅಂತೇಳಿ ಹಿಂದೂ ಧರ್ಮದ ಪಂಚಾಂಗದ ಪ್ರಕಾರ ಈ ಮಾಹಿತಿಗಳು ಹೊರಬರ್ತಾ ಇದೆ.